ಹಣ. Hi guys, good morning. Welcome back to my channel, guys. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಇವತ್ತು ಒಳ್ಳೆ ಕಂಟೆಂಟ್ ಐತೆ guys. ನೀವು ನೋಡೋದಾದ್ರೆ ನಾನು ಇನ್ನೂ ನೆಕ್ಸ್ಟ್ ಟೈಮ್ ಸಖತ್ತಾಗಿ ಮಾಡ್ತೀನಿ. ಈ ಕಿತ್ತ ನೋಡ್ಕೊಂಡ್ ಬನ್ನಿ ಚೆನ್ನಾಗಿ ಮಾಡ್ತೀನೋ ಇಲ್ಲ ಅಂತ. ಅಂದಂಗೆ ಗೈಸ್, ಬ್ಯಾನರ್ ಎಲ್ಲ ನೆನ್ನೆ ಬಂದಾಯ್ತು. ನೆನ್ನೆ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಬ್ಯಾನರು ಇದ್ರಲ್ಲಿ ತೋರಿಸ್ತೀನಿ ನೋಡ್ರಿ ಅಂತ. ಆಮೇಲೆ ಗೈಸ್ ಫಸ್ಟ್ ಇವಾಗ ಕಾಗೆ ನೋಡಿ ಗೈಸ್, ಕಾಗೆನ ಎಷ್ಟು ವರ್ಷದ್ರು ಬಂದು ಇಲ್ಲೇ ಕುತ್ಕೊಂತೈತೆ ಗೈಸ್. ಇಮೋಷನಲ್ ಡ್ಯಾಮೇಜ್. ಕಾಕೆಗೆ ಏನ್ ಮಾಡೋಣ ಹೇಳಿ. ನೋಡ್ರಿ ಕಾ 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 ಅಂತೈತೆ. ನಾನು ಹೆಂಗ್ ಗೈಸ್ ಮಾತಾಡೋದು, ಒಂದ್ ನಿಮಿಷ ಐತಿ ಗೈಸ್. ಕಾಗೆ ಓಡಿಸಿದ್ರು ಬಂದು ಅಲ್ಲೇ ಕುತ್ಕೊಂತೈತೆ ಗೈಸ್. ನೋಡ್ರಿ ಬಂತು ಗೈಸ್. ನಾನು ಏನ್ ಮಾಡ್ಲಿ ಗೈಸ್ ಇದಕ್ಕೆ? ಅದನ್ನ ಬಿಟ್ಟಾಕಿ ಗೈಸ್. ಆಮೇಲೆ ಬ್ಯಾನರ್ ಕಟ್ಟಕ್ಕೆ ಸಣ್ಣ ಮರಗಳಿರ್ತಾವಲ್ಲ, ಆ ಮರಗಳನ್ನ ಹೊಡ್ಕೊಂಡ್ ಬರಕ್ ಹೋಗ್ಬೇಕು. ಆಮೇಲೆ ಗಣೇಶನ ಹಬ್ಬಕ್ಕೆ ಚಪ್ರ ಕಟ್ಟಕ್ಕೂ ಮರ ಹೊಡ್ಕೊ ಬರಕ್ ಹೋಗ್ಬೇಕು. ನೋಡೋಣ ಎಲ್ಲೋಗೋದು ಅಂತ. ನಮ್ಮ ಪ್ಲಾನ್ ಇರೋದು ನೋಡ್ರಿ, ಈ ಕಾಡೈತಲ್ಲ, ಈ ತರ ಅಲ್ಲಿದೆ ನೋಡ್ರಿ ಆ ಪಿಂಕ್ ಕಲರ್ ಬಿಲ್ಡಿಂಗ್ ಸೆಂಟ್ರಲ್ಲಿ, ಅಲ್ಲೋಗ್ಬೇಕು ಹೊಡ್ಕೊ ಬರಕ್ಕೆ. ಅಷ್ಟು ದೂರದಿಂದ ಹೋಗ್ಬೇಕು ಗೈಸ್. ಅಷ್ಟು ದೂರದಿಂದ ಹೊಡ್ಕೊಂಬಂದು ತಿರ್ಗಿ ಎಲ್ಲಿ ಹೋಗ್ತಾ ನಾವು ಕುಣ್ಸೋದು. ಬನ್ನಿ ತೋರಿಸ್ತೀನಿ ನೋಡಿ ಗೈಸ್. ಅಲ್ಲೇ ಐತಲ್ಲ ಕಾರ್ ಮುಂದಗಡೆ ಜಾಗ, ಅಲ್ಲೇ ಗೈಸ್ ಕುಣ್ಸೋದು. ಜಾಗ ನೋಡ್ಬಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ ಗೈಸ್, ಯಾಕಂದ್ರೆ ಅಲ್ಲಿ ಸ್ಟೇಜ್ ಹೊಡ್ಸ್ಬಿಟ್ಟು ಚಪ್ರ ಹಾಕ್ಬಿಟ್ಟು ಕುಣ್ಸೋದು ಗೈಸ್. ಅಂದಂಗೆ ಇವತ್ತು ಮರ ಹೊಡ್ಕೊಂಬರಕೋದಾಗ ಸ್ವಲ್ಪ ಕಾಮಿಡಿ ವಿಡಿಯೋ ನೋಡ್ಲೇಬೇಕು ನೀವು ಗೈಸ್. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಮನೆ ರೂಫ್ ಟಾಪ್ ಅಲ್ಲಿ ಹೆಂಗ್ ಮಾಡಿದಾವ ಕಾಗೆಗಳು. ಫುಲ್ ಗಲೀಜ್ ಮಾಡ್ಬಿಡೈತ್ ಗೈಸ್. ನೋಡಿ ಗೈಸ್, ಈ ಕಾಗೆಗೆ ಏನ್ ಮಾಡ್ಬೇಕು ನೋಡಿ ಗೈಸ್. ಕಾಗೆ ಹಿಡ್ಕೊಂಡು ಹೊಡೆದಾಕ್ ಬಿಡೋಣ ಗೈಸ್ ಚೆನ್ನಾಗಿ. ಗುಡ್ ಜಾಬ್. ನೋಡಿ ಇದು ನಮ್ ಟೆರೆಸ್ ಟ್ಯಾಂಕ್ ರೂಮು. ಅವತ್ತೇ ತೋರಿಸಿದ್ದೆ ಗೈಸ್ ವಿಡಿಯೋದಲ್ಲಿ. ಆಮೇಲೆ ನೋಡಿ ಗೈಸ್ ಕಾಗೆಗಳೆಲ್ಲ ಹೆಂಗ್ ಮಾಡ್ಬಿಟ್ಟೈತೆ. ಸರಿ ಆಯ್ತು, ಅದನ್ನ ಬಿಟ್ಬಿಡಿ ಗೈಸ್. ಫಸ್ಟು ನಾವು ಕೆಳಗೆ ಇಳಿದ್ಬಿಟ್ಟು ಏನಾದರೂ ಮಾಡೋಣ. ಅದಕ್ಕೂ ಮುಂಚೆ ಗೈಸ್ ಮರ ಹೊಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ಇವಾಗ ಹೇಳಿನಿ, ಫುಲ್ ಕಾಮಿಡಿ ಇರುತ್ತೆ. ಮರ ಹೊಡ್ಕೊಂಡ್ಬಂದ್ಬಿಟ್ಟು ಬ್ಯಾನರ್ ಎಲ್ಲ ಕಟ್ಟಬೇಕು. ಬ್ಯಾನರ್ನೆಲ್ಲ ತೋರಿಸ್ತೀರಿ ಬಿಚ್ಚು ಕಾಯ್ತಾ ಇರ್ತೀರಿ ಅನ್ಕೊಂತೀನಿ. ನೋಡೋಣ ಏನಾಗುತ್ತೋ, ಬನ್ನಿ ನೋಡೋಣ. ಅದಕ್ಕೊಂದು ಹಾಕಿ ಗೈಸ್ ನೀವೇ. ಎಷ್ಟು ಕಾಗೆಗಳು ಗೈಸ್, ಏನ್ ಮಾಡೋಣ ಗೈಸ್, ಕಾಗೆಗಳು ಜಾಸ್ತಿ ಇಲ್ಲಿ. ಆ ವೈಟ್ ಕಲರ್ ಮನೆ ಕಾಣಿಸ್ತೈತಲ್ಲ ಗೈಸ್, ಆ ಟ್ಯಾಂಕ್ ರೂಮ್ ಕೆಳಗೆ ನಮ್ಮ ಫ್ರೆಂಡ್ ಪಾರಿವಾಳ ಸಾಕ್ತೇ ಹೆಂಗ್ ಗೈಸ್. ಕಿಶಾನ್ ಅಂತ ಸಖತ್ತಾಗೈತೆ ಗೈಸ್ ಪಾರಿವಾಳ. ನಾನು 10th ಆದ್ಮೇಲೆ ಸಾಕ್ತೀನಿ ಅವನ ಹತ್ರನೇ. ನೋಡಿ ಗೈಸ್, ಅವರು ಹಸುಗಳು ಸಾಕ್ತಾರೆ ಗೈಸ್ ಅಲ್ಲಿ. ಅವರೇ ನಮ್ಮ ಫ್ರೆಂಡ್ ಕಿಶಾನ್ ಅಂತ. ಇದು ನಮ್ಮ ಫ್ರೆಂಡ್ ಕುಚ್ಚಿ ಅವ್ರ ಮನೆ. ಅವನ ಹೆಸರು ಬಂದು ಗಗನ್. ಇವನು ಮತ್ತೆ ಅವನು ಇಬ್ರು ಬರ್ತಾರೆ ಗೈಸ್ ಗಣೇಶನ ಹಬ್ಬಕ್ಕೆ. ಆಮೇಲೆ ನಮ್ಮ ಫ್ರೆಂಡ್ ಧನುಷ್ ಅಂತ ಅಲ್ಲಿ ಬರ್ತಾನೆ, ಒಂದು ಹುಡುಗ ಧನುಷ್ ಅಂತ, ಅವನು ನಮ್ಮ ಫ್ರೆಂಡೇ. ಮತ್ತೆ ಇನ್ನೊಬ್ಬ ಕೀರ್ತನ್ ಅಂತ. ಕೀರ್ತನು ಮೇಲಕ್ಕೆ ಎಕ್ಬೇಕು ಗೈಸ್, ಇವಾಗ ಆಗಲ್ಲ, ಬರೀ ಮನೆ ಮಾತ್ರ ತೋರಿಸ್ತೀನಿ. ಅವ್ರದ್ದು ಸ್ವಲ್ಪ ಕಾಣಿಸುತ್ತೆ ನೋಡಿ, ಅಲ್ಲಿ ವೈಟ್ ಕಲರ್ ಐತಲ್ಲ, ಅದೇ ಗೈಸ್ ವೈಟ್ ಕಲರ್ದು ಇದೆಯಲ್ಲ, ಅದೇ ಗ್ರೀನ್ ಕಲರ್ ಪಕ್ಕದಲ್ಲಿ ಗೈಸ್. ಈ ಕಾಗಿಗಳದ್ದು ಬಲ್ಲ ಇರಿಟೇಟ್ ಆಗ್ತೈತೆ ಗೈಸ್. ನನಗೆ ಏನು ಮಾಡೋದು ಅಂತ ಅರ್ಥ ಆಗ್ತಾಯಿಲ್ಲ. ಏನು ಮಾಡಬೇಕು, ಏನು ಮಾಡಿದ್ರೆ ಹೋಗ್ತವೆ ಅಂತ ಕಮೆಂಟ್ ಹಾಕಿ ಗೈಸ್. ಸೊ ಓಕೆ, ಲೆಟ್ಸ್ ಕಮ್ ಗೈಸ್. ಇವಾಗ ಕೆಳಕೋಗ್ತಾ ಇದ್ದೀನಿ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾವ್ರೆ. ಕ್ಲೀನ್ ಮಾಡೋಣ. ಆಮೇಲೆ ಮರ ಹೊಡ್ಕೊಂಬರಕ್ಕೆ ಹೋಗ್ಬಿಟ್ಟು ಆಮೇಲೆ ಟ್ಯೂಷನಲ್ಲಿ ವಾಲಿಬಾಲ್ ಟೂರ್ನಿಮೆಂಟ್ ಮಾಡ್ತಾಯಿದ್ದಾರೆ ಗೈಸ್. ಅಲ್ಲಿ ಹೋಗ್ಬಿಟ್ಟು ಆಡ್ಕೊಬರ್ಬೇಕು ಸ್ವಲ್ಪ ಹೊತ್ತು ವಾಲಿಬಾಲು. ಫಸ್ಟು ಇದು ಹೋಗೋಣ, ಫಸ್ಟು ಮರ ಹೊಡ್ಕೊಂಬಿಡೋಣ. ನಮ್ಮ ಫ್ರೆಂಡ್ ಆಮೇಲೆ ಬರ್ತಾನೆ. ಮರ ಹೊಡ್ಕೊಂಬಿಟ್ಟು ಆಮೇಲೆ ಟೂರ್ನಿಮೆಂಟ್ಗೆ ಹೋಗೋಣ.
ಅವನು ಇವಾಗ ತಾನೇ ಸ್ಕೂಲಿಂದ ಬಂದ ಗೈಸ್. ನೋಡಿದೆ ಕಿಶನ್ನು ಸ್ಕೂಲ್ ಇತ್ತು ಅಂದ್ಕೊಂಡವನೆ, ಆದರೆ ಅಲ್ಲಿ ನೋಡಿದ್ರೆ ರಜೆ ಸ್ಕೂಲು ಕಿಶನ್ನು. ಅಕ್ಲಿ ಸೌಂಡ್ ಕೇಳಿಸ್ತಾ ಗೈಸ್? ಹೆಂಗಿತ್ತು ಅಕ್ಲಿ ಸೌಂಡ್ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಬಂತು ಗೈಸ್, ಇಲ್ಲಿ ಸೌಂಡ್ ಚೆನ್ನಾಗಿ ಬಂತು. ಫೋನಲ್ಲಿ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಕಲೆಕ್ಷನ್ ಎಲ್ಲ ಆಗಿತ್ತು. 2 ದಿನ ಸೇರಿಸಿ 2000 ಆಗಿತ್ತು ನಮ್ಮೂರಲ್ಲಿ. ಬ್ಯಾನರ್ ಎಲ್ಲ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ವಿ, ಹೇಳಿದ್ದೀನಿ ಹೋದ ವಿಡಿಯೋದಲ್ಲಿ, ಲಾಂಗ್ ವಿಡಿಯೋದಲ್ಲಿ. ಬ್ಯಾನರ್ ಬಂದು ಈ ಮನೆ ಹತ್ರ ನೋಡಿ, ಇಲ್ಲಿ ಹಾಕೋದು ನೋಡಿ, ಇಲ್ಲಿ ಹಾಕೋದು, ಆ ಪಿಲ್ಲರ್ ಕಟ್ಬಿಟ್ಟು ಬಿಡೋದು. ಬ್ಯಾನರ್ ಹಾಕಿದ್ಮೇಲೆ ತೋರಿಸ್ತೀನಿ ಗೈಸ್. ನಾನು ಹೇಳ್ತಾ ಇದ್ನಲ್ಲ ಬ್ಯಾನರ್ ಅಂತ, ನೋಡಿ ಇದೆ. ಇದು ಅಗಲ 7.5, ಉದ್ದ 5 ಅಂತಂದರೆ ಉದ್ದ ನನ್ನಷ್ಟು ಉದ್ದ ಬರುತ್ತೆ. ಅಲ್ಲಿ ಮೇಲೆ ಇಟ್ಟಿದ್ದೆ ನಾನು. ಈಗ ಬಂದು ನಿಮಗೆ ತೋರಿಸೋಣ ಅಂತ ಎತ್ಕೊಂಡೆ. ಈಗೇನು ಬಿಚ್ಚಿ ತೋರಿಸಲ್ಲ ಗೈಸ್, ಯಾಕಂತಂದರೆ ಈ ರೂಮ್ ಅಷ್ಟು ಅಗಲ ಐತೆ, ಸಾಲಲ್ಲ ನಾನೊಬ್ಬನೇ ಬಿಚ್ಚೋಕ್ಕೆ. ಬನ್ನಿ ಅಲ್ಲೇ ಇಟ್ಬಿಡೋಣ ಗೈಸ್, ಸ್ವಲ್ಪ ಕೆಲಸ ಐತೆ, ಆಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್, ನಮ್ಮೂರು ಗೌರ್ಮೆಂಟ್ ಸ್ಕೂಲ್ ಅವರು ಬ್ಯಾಂಡ್ ಸೆಟ್ ಎತ್ಕೊಂಡು ಹೋಗ್ತಾ ಇದ್ರು ಇಂಡಿಪೆಂಡೆನ್ಸ್ ಡೇಕ. ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬನ್ನಿ ಗೈಸ್. ಇಂಡಿಪೆಂಡೆನ್ಸ್ ಡೇದು ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಬನ್ನಿ, ಎಷ್ಟು ಕಾಮಿಡಿ ಆಗೈತೆ ಅಂತ. ಇವತ್ತಿನ ದಿನ ಆಗಸ್ಟ್ 15. ಇವತ್ತಿನ ದಿನ ಆಗಸ್ಟ್ 15. ಆಗಸ್ಟ್ 15 ಅಂದ್ರೆ ಆಗಸ್ಟ್ 15. ಈ ಆಗಸ್ಟ್ 15 ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಗೊತ್ತಿರೋ ವಿಷಯನ ಮತ್ತೆ ಮತ್ತೆ ಹೇಳೋದು, ಹೇಳುವಂತ ಒತ್ತಾಯ ಮಾಡೋದು, ಇವೆರಡು ಮುಟ್ಟಾಳ್ತನ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಗೈಸ್, ನಮ್ಮ ತಂಗಿ ಆಟಾಡಕ್ಕೆ ಹೋಗೋಳೆ. ನಾನು ಇವಾಗ್ತೇನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಫ್ರೆಶ್ ಅಪ್ ಎಲ್ಲ ಆಗಿದ್ದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಊಟ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೊಟ್ಟಿರೋ ತಿನ್ಕೊಂಡು ಇವಾಗ ಬಂದು ಕೂತಿದ್ದೀನಿ ಗೈಸ್. ನಮ್ಮ ಅಮ್ಮ ಅಪ್ಪ ಇನ್ನೂ ಅಲ್ಲೇ ದೇವಸ್ಥಾನ ಹತ್ರನೇ ಅವರೇ, ಇನ್ನೂ ಮರ ಹೊಡ್ಕೊಬರೋಕ್ಕೆ ಹೋಗಿಲ್ಲ. ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದೀನಿ, ಆದರೆ ಅದರಲ್ಲಿ ನೆಟ್ವರ್ಕೇ ಬರ್ತಲ್ಲ ನೋಡಿ, ಹೋಗಿ ಹೋಗಿ ಬರ್ತೈತೆ. ಎಲ್ಲ ಗಣೇಶದೇ ಬರ್ತೈತೆ ಗೈಸ್, ಗಣೇಶ ಸೀಸನ್ ಇದು ಅದಕ್ಕೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗೋಣ ಇರಿ ಗೈಸ್. 2 o'clockಗೆ ಟ್ಯೂಷನ್ ಟೂರ್ನಿಮೆಂಟ್ ಐತೆ ಗೈಸ್, ಅಲ್ಲಕ್ಕೆ ಹೋಗ್ಬೇಕು. ಟೂರ್ನಿಮೆಂಟ್ ಅಂದರೆ ವಾಲಿಬಾಲ್ ಟೂರ್ನಿಮೆಂಟ್ ಗೈಸ್. ಅಲ್ಲಿ ಹೋಗ್ಬಿಟ್ಟು ಆಡ್ಕೊಬರ್ಬೇಕು. ಆಮೇಲೆ ಹೊಡ್ಕೊಬರಕ್ಕೆ ಹೋಗೋದು, ಆಡ್ಕೊಬರೋದು ವಿಡಿಯೋ ಮಾಡ್ತೀನಿ. ಏನೋ ಗೈಸ್, ನಾನು ಹೊಡ್ಕೊಬರೋದು ವಿಡಿಯೋ ಮಾಡಿಲ್ಲ, ಯಾಕಂದರೆ ಫೋನ್ ಸ್ವಿಚ್ ಆಫ್ ಹೋಗಿತ್ತು, ಅದಕ್ಕೆ ಚಾರ್ಜಿಂಗ್ ಹಾಕ್ಬಿಟ್ಟೋಗಿದ್ದೆ. ನಾನು ಫಸ್ಟೇ ನೋಡ್ಕೊಂಡಿದ್ದಿಲ್ಲ ಗೈಸ್, ಸಾರಿ. ನಿಮಗೆ ಹೇಳಿನಿ ಹೊಡ್ಕೊಬರೋಕೋದು ಕಾಮಿಡಿ ಇರುತ್ತೆ ಅಂತ, ಆದರೆ ಸಾರಿ ಗೈಸ್, ಆಗಲಿಲ್ಲ ಗೈಸ್. ಆಮೇಲೆ ಮರಗಳೆಲ್ಲ ಹೊಡ್ಕೊಂಬಂದ್ಬಿಟ್ಟು ನೋಡಿ, ಬ್ಯಾನರ್ ಮರ ನಾವೇ ಕಟ್ಟೋದು, ಅದಕ್ಕೆ ಎಷ್ಟೆಷ್ಟು ಸೈಜ್ ಬೇಕೋ ಅದೆಲ್ಲ ಕಟ್ ಮಾಡ್ಕೊಂಡಿರಿ. ರಾಜು ಅಂಕಲ್ ಅಂತ ಬರ್ತಾರೆ, ಅಂಕಲ್ ಬಂದಮೇಲೆ ಮರನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಮರ ಹೊಡಿತಾರೆ. ಮರ ಹೊಡ್ಕೊಬರೋ ನೋಡಿ ಗೈಸ್ ಹೆಂಗಾಗೈತೆ ಅಂತ. ಇವನ್ ಕೈ ನೋಡಿ ಗೈಸ್, ಕೀರ್ತಂದು ನೋಡಿ ಗೈಸ್, ಧನುಷನ್ ಕೈ ನೋಡಿ ಹೆಂಗಾಗೈತೆ ಅಂತ. ಹೊಡ್ಕೊಬರೋದು ಅಲ್ಲಿ ಫೋನಲ್ಲೇನು ಕಾಣಿಸ್ತಾಯಿಲ್ಲ ಗೈಸ್, ಎಲ್ಲ ಕಾಣಿಸ್ತೈತೆ. ಆಮೇಲೆ ರಾಜು ಅಂಕಲ್ ಬಂದಿದ್ದರು, ನಮ್ಮ ಮನೆ ಪಕ್ಕದಲ್ಲಿರೋ ಅಂಕಲ್ಲು. ಆ ಅಂಕಲ್ಲು ಹೊಡ್ಕೊಡ್ತಾಯಿದ್ರು ನೀಟಾಗಿ. ಆಮೇಲೆ ಇವನು ಆಣಿ ಬಿಚ್ತಾಯಿದ್ದ ಗೈಸ್, ಅದು ತಪ್ಪ ಹೊಡೆದ್ಬಿಟ್ಟಿದ್ರಿ, ಜಾಸ್ತಿ ಲೆಂತ್ ಎತ್ಕೊಂಡಿದ್ರಿ, ಲೆಂತು ಹೊಡ್ತು ಜಾಸ್ತಿ ಎತ್ಕೊಂಡಿದ್ರಿ, ಆಣಿ ಎಲ್ಲ ಹೊಡೆದ್ಬಿಟ್ಟಿದ್ರಿ. ಅದಕ್ಕೆ ಅವ್ನು ಆಣಿ ಬಿಚ್ತಾ ಇದ್ದ. ಆಣಿ ಬಿಚ್ಚಿದ್ಮೇಲೆ ತೋರಿಸ್ತೀನಿ ಬನ್ನಿ ಗೈಸ್, ಅವನೇನು ಸಾಹಸ ಮಾಡ್ದ ಅಂತ ಆಣಿ ಬಿಚ್ಚಕ್ಕೆ. ಅದು ಬೆಂಡ್ ಮಾಡೋಕೆ ಅವ್ನು ಗೈಸ್ ಆಣಿನ. ಆಮೇಲೆ ನಮ್ಮ ತಂಗಿಯವ್ರು ನೋಡಿ ಗೈಸ್ ಏನೇನು ಮಾಡ್ತವ್ರೆ ಅಂತ.
ಮಾಡೋ ಕೆಲಸ ಇಲ್ದ್ರಿ ಏನಂದ್ರೆ ಅದು ಮಾಡ್ತಾವ್ರೆ. ನೋಡ್ಬೋದು ನೀವು. ಇವನಿನ್ನ ಬಿಚ್ತಾನೆ ಅವನೇ ಗೈಸ್. ಹೆಂಗಂದರೆ ಹಂಗೆ ಹೊಡಿತಾವನೆ. ನೋಡಿ ಅವನ ಕೈಗೆ ಬರ್ತಾನೆ ಇಲ್ಲ ಅದು. ಆಮೇಲೆ ಬೇಜಾರು ಮಾಡ್ಕೊಂಬಿಡಿ ಗೈಸ್, ನೋಡ್ಕೊ ಬರೋಕ್ಕೆ ಹೋಗಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿತ್ತು ಗೈಸ್. ಸಾರಿ ಫಾರ್ ದಿಸ್. ಆ್ಯಂಡ್ ಅದಕ್ಕೆ ಗೈಸ್ ಬ್ಯಾನರ್ ಹಾಕ್ತಿರೋ ವಿಡಿಯೋ ಮಾಡ್ತಾ ಇರೋದು ಗೈಸ್. ಆಮೇಲೆ ಅಂಕಲ್ಲು ಇದೇ ಮಿಷಿನ್ ಎತ್ಕೊಬರಕ್ಕೆ ಹೋಗಿದ್ರು. ನಮ್ಮ ಕೈಯಲ್ಲಿ ಇದು ಮುಚ್ಚಲ್ಲಿ ಹೊಡೆದು ಕೈಗಳೆಲ್ಲ ನೋವು ಎತ್ಕೊಂಡ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಮಿಷಿನ್ ಎತ್ಕೊಬರಕ್ಕೆ ಹೋಗಿದ್ರು. ಇವ್ನು ನೋಡಿ ಗೈಸ್ ಬಿಚ್ಬಿಟ್ಟು ಸಾಹಸನೇ ಮಾಡ್ಬಿಟ್ಟವನೇ. ಈ ಮರದಲ್ಲಿ ಬಿಚ್ಚಿರೋದು ಅಲ್ಲಿ ತೂತ್ ಕಾಣಿಸುತ್ತಲ್ಲ, ಈ ಮರಕ್ಕೆ ಜಾಯಿಂಟಾಗಿ ಇರೋದನ್ನ ಬಿಚ್ಚಿರೋದು ಸಾಹಸ ಮಾಡೋನು. ಆಣಿ ನೋಡಿ ಗೈಸ್ ಹೆಂಗೆ ಬೆಂಡ್ ಗೈಸ್. ಅದೆಲ್ಲ ಆದಮೇಲೆ ಅಂಕಲ್ಲು ಮಿಷಿನ್ ಎತ್ಕೊಂಬಂದ್ಬಿಟ್ಟು ಅಲ್ಲಿ ಇದ್ರ ಹತ್ರ ಹೋದ್ರು ಸ್ವಿಚ್ ಆನ್ ಮಾಡೋಕ್ಕೆ. ಇವ್ನು ಇಟ್ಕೊಂಡಿದ್ದ ಗೈಸ್ ಸ್ವಿಚ್ ಆನ್ ಮಾಡಿ, ಇವನು ಅದು ಬಟನ್ ಹೊತ್ಕೊಂಡಿದ್ದ. ಸ್ವಿಚ್ ಆನ್ ಮಾಡಿದ ತಕ್ಷಣ ಬರ್ರ ಅಂದ್ಬಿಡೈತೆ ಗೈಸ್ ಅದು. ಆಮೇಲೆ ದಿಗ್ಲು ಬಿದ್ದೋಗ್ಬಿಟ್ಟಿದ್ದ. ಹೋಗ್ಬಿಡೈತೆ ಅಂತ. ಆಮೇಲೆ ಎತ್ಕೊಂಬಂದಿದ್ದೆಲ್ಲ ಆಗಿತ್ತು, ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಹಾಕಿದ್ರಿ. ಇವರಿಬ್ರು ನೋಡಿ ಗೈಸ್ ಅದನ್ನೇ ಆವಿಗಿಂದ ಚಕ್ಕಿ ಇಷ್ಟು ಚಿಕ್ಕದು ಮಾಡೋಕ್ಕವ್ರೆ ಕೋಲ್ಗಳನ್ನೇ. ಏನೇನು ಸಾಹಸಗಳು ಮಾಡ್ತಾರೆ ನೋಡಿ ಗೈಸ್. ಆಮೇಲೆ ಬನ್ನಿ ಗೈಸ್ ಇದು ಕಡೆ ಹೋಗೋಣ. ನೋಡಿ ಗೈಸ್ ಇಷ್ಟು ಇದಾಗೈತೆ. ಮಳೆ ಬೀಳೋ ಥರ ಇತ್ತು. ನಾನು ಮಳೆ ಬೀಳ್ತೈತೆ ಅಂದ್ಕೊಂಡಿದ್ದೆ, ಆದರೆ ಮಳೆ ಏನೂ ಬಿದ್ದಿಲ್ಲ. ನೋಡಿ ನಮ್ಮ ಮನೆ ಮೇಲೆ ಗಿಡಗಳಿಗೆ ನೀರು ಹಾಕ್ತೀನಲ್ಲ ಅದೇ ಜಾಗ ಇದು. ಆಮೇಲೆ ಬ್ಯಾನರೆಲ್ಲ ಹಾಕ್ತಾಯಿದ್ದೆ ಗೈಸ್. ಬ್ಯಾನರು ಅಂತಂದರೆ ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ. ಅವರೆಲ್ಲ ನನ್ನೇ ಬೈತಾಯಿದ್ರು, ಏನೋ ಆ ಥರ ವಿಡಿಯೋ ಮಾಡಬೇಕಾ ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಫ್ರೆಂಡ್ ಕೈ ಕೊಟ್ಬಿಟ್ಟು ನಾನು ಹೋಗಿ ಅಲ್ಲಿ ಹಿಡ್ಕೊಂಡೆ. ಅವರೆಲ್ಲ ವಿಡಿಯೋ ಮಾಡ್ತಾಯಿದ್ರು ಗೈಸ್. ಆಮೇಲೆ ಬ್ಯಾನರೆಲ್ಲ ಹಾಕಿದ್ದಾಯಿತು ಅಂತಂದ್ಬಿಟ್ಟು ಕೆಳಕೋಗ್ತಿದ್ದೆ ಕಾಸು ಎತ್ಕೊಬರೋಕ್ಕೆ. ಏನಕ್ಕಂತಂದರೆ ಪೂಜೆ ಸಾಮಾನು ತರಿಸ್ಬೇಕಾಗಿತ್ತು, ತೆಂಗಿನಕಾಯಿ ಅದೆಲ್ಲ. ಯಾಕಂದರೆ ಬ್ಯಾನರೆಲ್ಲ ಹೊಡೆದು ಇದಾಗೋಗಿತ್ತು. ಆಮೇಲೆ ಆದರೆ ಅಂಕಲ್ ಇನ್ನೂ ಹೊಡಿತಾನೆ ಇದ್ರು ಗೈಸ್. ಅದಕ್ಕೆ ನಾವು ಹಿಡ್ಕೊಂಡಿದ್ರಿ. ಆದರೆ ನಾನು ಹೋಗ್ಬಿಟ್ಟು ತೆಂಗಿನಕಾಯಿ ಎತ್ಕೊಬರ್ತಾಯಿದ್ದೆ. ನಮ್ಮ ಫ್ರೆಂಡು ವಿಡಿಯೋ ಮಾಡ್ತಾ ಇರೋದಿತ್ತು, ಅಂದರೆ ಇನ್ನೊಂದು ಫ್ರೆಂಡು. ಆ ಬ್ಯಾನರೆಲ್ಲ ಹೊಡೆದ್ಬಿಡ್ಲಿ ಬನ್ನಿ, ಅಷ್ಟೊತ್ಗೆ ನಾವೇನಾದರೂ ಮಾಡೋಣ. ಸಾಂಗ್ ಹಾಕ್ತೀನಿ ನೋಡ್ಕೊಬನ್ನಿ. ಇದನ್ನ ನೋಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಗೈಸ್ ಆಮೇಲೆ ಎಲ್ಲ ಆಗಿತ್ತು. ಅಂಕಲ್ಲು ಎಲ್ಲ ಹಣಿ ಎಲ್ಲ ಹೊಡೆದಿದ್ರು ನೋಡ್ರಿ. ಬ್ಯಾನರು ನಿಲ್ಸಿದ ಮೇಲೆ ಹಿಂಗೆ ಬಂದೈತೆ. ಆಮೇಲೆ ಅಂಕಲ್ ಬಂದರು ನೋಡಿ, ಇಲ್ಲಿ ಬೆಡ್ ಮಾಡ್ತೀನಲ್ಲ ಅಲ್ಲಿ ಹೊಡಿತಾಯಿದ್ರು, ಅದನ್ನು ನೀಟಾಗಿ ಕೂತ್ಕೊಳ್ಳಿ ಅಂತ. ಆಮೇಲೆ ನಮ್ಮ ತಂಗಿಯವರು ನೀರೆಲ್ಲ ಹಾಕ್ಬಿಟ್ಟು ಅಲ್ಲಿ ಅರ್ಶಿನ ಕುಂಕುಮ ಎಲ್ಲ ಇಕ್ತಾಯಿದ್ರು ಗಣೇಶನ್ಗೆ, ಸಂಗೊಳ್ಳಿ ರಾಯಣ್ಕ ಗಣೇಶನ್ಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಸರಿ ಪೂಜೆ ಎಲ್ಲ ಮಾಡಲಿ ಅಂತಂದ್ಬಿಟ್ಟು ನಾವೇ ಬಿಟ್ಬಿಟ್ಟಿದ್ರಿ. ಪೂಜೆ ಮಾಡೋದನ್ನ ತೋರಿಸ್ರಿ ಆಮೇಲೆ ನೋಡಿ. ಆಮೇಲೆ ನಾವು ಬಂದು ಪೂಜೆ ಮಾಡ್ತಾಯಿದ್ರಿ. ಅಂಕಲೆಲ್ಲ ಅಲ್ಲಿ ನಿಂತ್ಕೊಂಡಿದ್ರು. ಅಂಕಲೇ ಗೈಸ್ ಎಲ್ಲ ಸಪೋರ್ಟು. ಹೂವಕ್ಕೆ ಆವೆಗೆ ಕಾಸು ಎತ್ಕೊಬರಕ್ಕೆ ಹೋಗ್ತಿದ್ನಲ್ಲ ಆ ಹೂವಕ್ಕೆ, ಆಮೇಲೆ ಇದಕ್ಕೆ ಏನದು ತೆಂಗಿನಕಾಯಿ ಎಲ್ಲ ಗೈಸ್ ಅದು. ಆಮೇಲೆ ಗೈಸ್ ಬ್ಯಾನರ್ ಹಿಡ್ಕೊಂಡಿದ್ರಿ. ಅಂಕಲ್ಲು ನನ್ನ ಪಕ್ಕದಲ್ಲಿರೋ ಅಂಕಲ್ಲು ಕಟ್ತಾಯಿದ್ರು. ನಾನು ಬಂದು ಬ್ಲ್ಯಾಕ್ ಶರ್ಟು, ನನ್ನ ಪಕ್ಕದಾಗಿರೋದು ಕೀರ್ತನ ಪಕ್ಕದಾಗಿರೋದು ಧನುಷ್, ಇನ್ನೆಲ್ಲ ಮನೆಗೆ ಹೋಗಿದ್ರು. ನಮ್ಮ ಫ್ರೆಂಡ್ ಕಿಶನ್ ಅಂತ ವಿಡಿಯೋ ಮಾಡಿ ಬರ್ತಾಯಿದ್ದು ಗಾಳಿಗೆ ಬಿದ್ದೋಗ್ತಾಯಿತ್ತು ಗೈಸ್. ನೋಡ್ಬೋದು ನಾವು ಕೊಡ್ತಾಯಿದ್ದೀರಿ ಬ್ಯಾನರು.
ಬ್ಯಾನರು ಹೆಂಗಿದೆ ಅಂತೇಳಿ ಗೈಸ್ ಕಟ್ಟಿದ್ಮೇಲೆ ಅದ್ರ ಇದೇ ಬೇರೆ. ಆಮೇಲೆ ಸುಮ್ಮನೆ ಹಂಗೆ ಸ್ಟೋರಿಗೆ ಹಾಕ್ಕೊಳಕ್ಕೆ ಅದ್ರ ಮೇಲೆ ರೆಡ್ ಕಲರ್ದು ರೋಸ್ ಪೆಟಲ್ಸ್ ಎಲ್ಲ ಚೆಲ್ತಾಯಿದ್ರಿ, ಆದರೆ ಅಲ್ಲಿ ಅದು ಗೈಸ್. ಆಮೇಲೆ ಕೆಳಗೆ ಬಂದ್ಬಿಟ್ಟು ಆರತಿ ಎಲ್ಲ ಎತ್ಬಿಟ್ಟು ಆರತಿ ಮಾಡ್ತಾಯಿದ್ರು ನಮ್ಮ ತಂಗಿಯವರು. ಆರತಿ ಮಾಡಿಬಿಟ್ಟು ಅದನ್ನ ಕೆಳಗೆ ರೋಡ್ ಮೇಲೆ ಚೆಲ್ಲಿದ್ರು. ಅದನ್ನು ನೋಡಿ ಹಾಕಿನಿ ರೋಡ್ ಮೇಲೆ ಚೆಲ್ಲಿರೋದು. ಅದಕ್ಕೆ ಎಷ್ಟು ದೃಷ್ಟಿಯಾಗಿರ್ತೈತೆ ಅಂತ ನೋಡೋಣ ಗೈಸ್. ಸೂರ್ಕಾಯಿ ಹೊಡಿತೀರಿ. ನೆಕ್ಸ್ಟು ಸೂರ್ಕಾಯಿ ಮೇಲೆ ಕರ್ಪೂರ ಅಣಿಸ್ತಾಯಿದ್ದೀರಿ. ಕರ್ಪೂರ ಅಣಿಸಿದ್ರೆ ಆರಿ ಹೋಗ್ತೈತೆ ಗೈಸ್. ಕೊನೆಗೂ ಅಂಟ್ಕೊಂತು. ಇದು 6ನೇ ಕಡ್ಡಿ ಏನೋ ಗೈಸ್. ಆಮೇಲೆ ಕೊನೆಗೂ ಅಂಟ್ಕೊಂತಲ್ಲ ಅಂತಂದ್ಬಿಟ್ಟು ನಮ್ಮ ಫ್ರೆಂಡ್ ಕೀರ್ತನ್ ಎತ್ಕೊಂಡು ಸೂರ್ಗಾಯಿ ಹೊಡಿತೀನಿ ಅಂತಂದ. ಸರಿ ಹೊಡ್ಯಪ್ಪ ಅಂತಂದ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೆ. ಅವನು ಪೂಜೆ ಮಾಡ್ತಿದ್ದ ಅಂದರೆ ಗೊತ್ತಲ್ಲ ಗೈಸ್ ಸೂರ್ಗಾಯಿ ಹೆಂಗೆ ಹೊಡೆಯೋದು ಅಂತ, ಉಲ್ಟಾ ಪಲ್ಟಾ ತಿರುಗಿಸ್ಬಿಟ್ಟು ಹೊಡೆಯೋದು ಅಂತ. ಆಮೇಲೆ ಕರ್ಪೂರನ ಕೆಳಕ್ಕೆ ಹಾಕ್ಬಿಟ್ಟು ಆಮೇಲೆ ಕೈನ ಹೊಡೆಯೋದು. ಅವನು ಹೊಡೆಯೋದು ನೋಡ್ಕೊಳ್ಳಿ ಗೈಸ್, ಕರೆಕ್ಟಾಗಿ ಹೊಡಿತಾನೆ ಇಲ್ಲ ಅಂತ. ನನಗನ್ಸಿದ್ದು ಕರೆಕ್ಟಾಗಿ ಹೊಡೆಯಲ್ಲ ಅಂತ, ಆದರೆ ಕರೆಕ್ಟಾಗಿ ಹೊಡೆದ್ಬಿಟ್ಟ ಗೈಸ್ ನೋಡಿ. ಆಮೇಲೆ ನಿಂಬೆಹಣ್ಣು ಎತ್ಕೊಬಂದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಅದನ್ನು ಇಳಿ ತೆಗೆದ್ಬಿಟ್ಟು ಅದನ್ನು ಕಾಲು ಕೆಳಕ್ಕೆ ಹಾಕ್ಕೊಂಡು ತುಳಿತಾನೆ. ಅದು ಕರೆಕ್ಟಾಗಿ 2 ಪೀಸ್ ಆಗೋಗುತ್ತೆ ಗೈಸ್. 2 ಪೀಸ್ ಆಗೋಗ್ಬಿಟ್ಟು ಮುಂದೆ ಹೋಗ್ಬಿಡುತ್ತದು. ಆಮೇಲೆ ಎಲ್ಲ ಕಡೆನೂ ಇಳೆ ತೆಗಿತಾ ಇದ್ದ ನೋಡಿರಂತೆ. ಆಮೇಲೆ 2 ಪೀಸ್ ಆದಮೇಲೆ ಇಳೆ ತೆಗೆದು ಆಮೇಲೆ ಇಳೆ ಎಲ್ಲ ತೆಗೆದ್ಬಿಟ್ಟು ಕಾಲು ಕೆಳಕಿಕ್ಕೊಂಡು ನೋಡ್ರಿ ಇವಾಗ ತುಳಿತಾನೆ. ಫಸ್ಟ್ ಮಿಸ್ ಮಾಡಿಬಿಡ್ತಾನೆ ನೋಡ್ಕೊಂಡ್ರಿ ಅಂದ್ಕೊಂಡಿದ್ದೆ ಗೈಸ್. ಆಮೇಲೆ ತುಳ್ದ ಅದು ನೋಡ್ರಿ 1 ಪೀಸ್ ಇಲ್ಲಿ 1 ಪೀಸ್ ಮುಂದೆ ಹೋಗೈತೆ ನೋಡ್ರಿ, ಎಷ್ಟು ಮುಂದೆ ಹೋಗಿ ಬಿದ್ದೈತೆ ಗೈಸ್. ಆಮೇಲೆ ಅದನ್ನ ಎತ್ಕೊಂಡು ಆ ಪಕ್ಕ ಈ ಪಕ್ಕ ಬಿಸಾಕು ಅಂತಂತಂದ್ರಿ. ಆಮೇಲೆ ಇಕ್ಕೊಂಡು ಆ ಪಕ್ಕ ಈ ಪಕ್ಕ ಬಿಸಾಕು ಗೈಸ್. ಇವತ್ತು ನೋಡಿದ್ರಲ್ಲ ಏನೇನಾಯಿತು ಅಂತ. ಮತ್ತೆ ನಾಳೆ ಗಣೇಶ ಇಸ್ಕೊಬರೋಕೆ ಹೋಗ್ತೀರಿ, ಅದೊಂದು ಕಂಟೆಂಟು ನೋಡೋಣ ನೀವು ನೋಡ್ತಿರೋ ಇಲ್ಲ ಅಂತ ಗೈಸ್. ನಾಳೆ ಪಕ್ಕ ಗಣೇಶ ಇಸ್ಕೊಬರೋಕೆ ಹೋಗ್ತಾ ಇದ್ದೀರಿ. ಇವತ್ತು ಮರ್ಗಳೋಡ್ಕೊಂಬಂದಂಗೆ ಆದಂಗಲ್ಲ ಅದು. ನಾಳೆ ಪಕ್ಕ ಹೋಗ್ತೀವಿ, ಪ್ರಾಮಿಸ್ ಹೋಗ್ತೀವಿ. ಹೋಗಿಲ್ಲ ಅಂತಂತಂದರೆ ನೀವೇನಾದರೂ ಮಾಡ್ಕೊಳ್ಳಿ. ನಾಳೆ ವಿಡಿಯೋ ನೋಡಲೇಬೇಕು. ಈ ಬಿಟ್ಟು ನೆಕ್ಸ್ಟ್ ದಿನವೇ ವಿಡಿಯೋ ಬಿಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬೈ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.